ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪಟ್ಟದ ಗೊಂಬೆಗೆ ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರೋ ಈ ಪಟ್ಟದ ಆನೆಗಳನ್ನು ಕೂಡ ಹೇಗೆ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಬೋದು ಅನ್ನೋ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿದೆ, ನೀವು ವೀಕ್ಷಿಸ್ಬೋದು. ಸೊ ಈಗ ನೀವು ನೋಡ್ತಾ ಇದ್ದೀರಾ ಪಟ್ಟದ ಗೊಂಬೆ, ಇದನ್ನು ಆಲ್ರೆಡಿ ನಾನು ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಪೇಂಟ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಳೆದ ವರ್ಷದ ಪಟ್ಟದ ಗೊಂಬೆ ಅಲಂಕಾರದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಕೂಡ ನೀವು ನನ್ನ ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಸೊ ನೀವೀಗ ನೋಡ್ತಾ ಇರೋ ಪಟ್ಟದ ಗೊಂಬೆ ಆಲ್ರೆಡಿ ಪೇಂಟ್ ಆಗಿರುವಂಥದ್ದು. ಇದಕ್ಕೆ ನಾನು ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ ಎರಡು ಸೈಡ್ ಎಡ್ಜನ್ನು ಮಾತ್ರ ನಾನು ಕಟ್ ಮಾಡಿಕೊಡ್ತಿದ್ದೀನಿ. ಒಂದು ಸೈಡ್ ಬಾರ್ಡರ್ ಇದೆ, ಇದು ನಮಗೆ ಸ್ಲೀವ್ಗೆ ಬರುತ್ತೆ, ಆ್ಯಂಡ್ ಇನ್ನೊಂದು ಸೈಡು ಬಾರ್ಡರ್ ಇಲ್ಲ. ಸೊ ಇದನ್ನು ಮತ್ತು ಆ ಬಾರ್ಡರ್ ಎರಡನ್ನು ಕೂಡ ನಾನು ಕಟ್ ಮಾಡಿಕೊಂಡು ಪಟ್ಟದ ಗೊಂಬೆಗೆ ಅಲಂಕಾರಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಆಲ್ರೆಡಿ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಪಟ್ಟದ ಗೊಂಬೆ ಅಂದರೆ ರಾಜ ಗೊಂಬೆಗೆ ಅಲಂಕಾರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ಲಾತ್ನ ಈ ರೀತಿ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೋಬೇಕು. ಸೊ ನಮಗೆ ಎಷ್ಟು ಅಳತೆ ಬೇಕೋ ಅದು ಗೊತ್ತಾಗುತ್ತೆ ನೋಡಿ, ಈ ರೀತಿ. ಹಾಗೆ ಸ್ಲೀವ್ಗೂ ಕೂಡ ಮೆಜರ್ ಮಾಡಿಕೊಂಡು ಸೊ ಎರಡನ್ನು ಕೂಡ ನಾವು ಕಟ್ ಮಾಡ್ಕೊಳ್ಬೇಕು ಈ ರೀತಿ. ಇದು ಸ್ಲೀವ್ ಆಗಿರೋದ್ರಿಂದ ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಯು ಶೇಪ್ನಲ್ಲಿ ಸೊ ಕಟ್ ಮಾಡ್ತಾಯಿದ್ದೀನಿ. ಎಡ್ಜ್ ಮಾತ್ರ ಯು ಶೇಪ್ನಲ್ಲಿ ಬರಬೇಕು. ಆ ರೀತಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಸ್ಟಿಕ್ ಮಾಡ್ಬೋದು. ಆ್ಯಂಡ್ ಜುಬ್ಬನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಕಟ್ ಮಾಡಿ ನೆಕ್ ಶೇಪ್, ನಮಗೆ ನೆಕ್ ಶೇಪ್ ಯಾವ ಶೇಪ್ ಬೇಕೋ ಆ ಶೇಪ್ ಮಾತ್ರ ಇಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾನಿಲ್ಲಿ ಧೋತಿ ಉಡಿಸ್ತಿಲ್ಲ, ಸೊ ಪ್ಯಾಂಟ್ ಟೈಪ್ ಮಾಡ್ತಿರೋದ್ರಿಂದ ಸೊ ಇದ್ರ ಮೆಜರ್ಮೆಂಟ್ ತೊಗೊಂಡು ಹಾಗೆ ಇದನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಸ್ಟಿಕ್ ಮಾಡಿಕೊಂಡ್ರೆ ಪ್ಯಾಂಟ್ ಕೂಡ ರೆಡಿ ಆಗುತ್ತೆ. ಇದು ಪ್ಯಾಂಟ್ ಹಾಕಿರೋ ಥರನೇ. ಈಗ ಇದಕ್ಕೆ ಜುಬ್ಬನ ಸ್ಟಿಕ್ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿ ಫಸ್ಟ್ ಬ್ಯಾಕ್ ಸೈಡು ಸ್ಟಿಕ್ ಮಾಡಬೇಕು, ಗ್ಲೂ ಹಚ್ಬಿಟ್ಟು. ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಬೇಕು. ಸೊ ಕಟ್ ಮಾಡಿ ಆಗ ಶೇಪ್ಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಫಸ್ಟು ಬ್ಯಾಕ್ ಸೈಡು ಸ್ಟಿಕ್ ಮಾಡಿಬಿಟ್ಟು ಆನಂತರ ಫ್ರಂಟ್ ಸೈಡು ಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಸ್ಲೀವ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಇಲ್ಲ ಬಿಫೋರ್ ಸ್ಲೀವ್ ಆದರೂ ಹಾಕ್ಕೊಂಡು ನಾವು ಆಮೇಲೆ ಟಾಪ್ನ ಫಿಕ್ಸ್ ಮಾಡ್ಬೋದು. ಇಲ್ಲಿ ನಾನು ಈಗ ಸ್ಲೀವ್ ಹಾಕ್ತಿದ್ದೀನಿ. ಸೊ ಸ್ಲೀವ್ನ ಹೀಗೆ ಗ್ಲೂ ಹಾಕ್ಬಿಟ್ಟು ಸೊ ಸ್ಟಿಕ್ ಮಾಡ್ತಾಯಿದ್ದೀನಿ. ಇದು ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಪೇಟ ಮಾಡ್ಕೊಳ್ತಾ ಇದ್ದೀನಿ. ಪೇಟಕ್ಕೆ ಜಸ್ಟ್ ಈ ರೀತಿ ಸ್ಮಾಲ್ ಕ್ಲಾತ್ ತೊಗೊಂಡು ಗ್ಲೂ ಹಾಕಿ ಸ್ಟಿಕ್ ಮಾಡಿ, ಆ್ಯಂಡ್ ಇನ್ನು ಮಿಕ್ಕಿದ ಕ್ಲಾತ್ನ ಈ ಥರ ಉದ್ದ ಕ್ಲಾತ್ ತೊಗೊಂಡು ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ಫಿಂಗರಿಂದ ಪ್ರೆಸ್ ಮಾಡಿ ಹಾಗೆ ಒಂದು ಸ್ಟ್ಯಾಪ್ಲರ್ ಪಿನ್ ಮಾಡಿ ನೋಡಿ, ಈ ರೀತಿ ಸ್ಟಿಫಾಗಿ ಕಾಣಿಸುತ್ತೆ. ಆ್ಯಂಡ್ ಇದನ್ನು ಗ್ಲೂ ಹಾಕಿ ಬೇಕಾದ್ರೂ ನಾವು ಪೇಟ ಹಾಕ್ಬೋದು, ಅಥವಾ ಹಾಗೇ ಟೈಟಾಗಿ ಇಟ್ಕೊಂಡು ಸ್ಟ್ಯಾಪ್ಲರ್ ಪಿನ್ ಮಾಡಿದ್ರೂ ಕೂಡ ಅದು ಸ್ಟಿಫಾಗಿ ನಿಲ್ಲುತ್ತೆ. ಇದಾದಮೇಲೆ ಉದ್ದ ಕ್ಲಾತ್ ತಗೊಂಡು ಈ ರೀತಿ ಎರಡು ಭುಜ ಕಡೆಗೂ ಹಾಕಬೇಕು. ಆಗ ರಾಜ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೊಂಟಕ್ಕೆ ಕೂಡ ಒಂದು ಸಣ್ಣ ಪಟ್ಟಿಯನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ರಾಜ ಡ್ರೆಸ್ಸು ಎಲ್ಲ ರೆಡಿ ಆಯಿತು. ಈಗ ನಾನು ಪರ್ಲ್ ಚೈನ್ ತೊಗೊಂಡಿದ್ದೀನಿ. ಸೊ ಪರ್ಲ್ ಚೈನಲ್ಲಿ ಜಸ್ಟ್ ಈಗ ಬಾರ್ಡರ್ ಥರ ಎಲ್ಲ ಬರುತ್ತಲ್ಲ, ಸೊ ಹಾಗಾಗಿ ಆ ರೀತಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೈಡಲ್ಲಿ. ಸೊ ಜಸ್ಟ್ ಫ್ರಂಟ್ ಮಾತ್ರ ನಾನು ಇದನ್ನು ಸ್ಟಿಕ್ ಮಾಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಅಷ್ಟೇ ಅಲ್ಲದೆ ಇದೇ ಪರ್ಲ್ ಚೈನ್ನ ಸ್ಲೀವ್ಗೆ ಮತ್ತು ನೆಕ್ ಹತ್ರ ಹಾಗೆ ಪೇಟಕ್ಕೂ ಕೂಡ ಸೊ ಪರ್ಲ್ ಚೈನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫ್ಲವರ್ ಕ್ಯಾಪ್ಗೆ ಸೊ ಕುಂದನ್ನು ಹಂಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಒಂದು ಪೇಟಕ್ಕೆ ಮತ್ತು ಕಿವಿಯೋಲೆಯಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪಟ್ಟದ ಅಲಂಕಾರ ಮುಗಿತು. ಸೊ ಪಟ್ಟದ ರಾಜಗೊಂಬೆ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಈಗ ರಾಣಿ ಗೊಂಬೆನ ಅಲಂಕಾರ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಲಾತ್ನ ನೆಕ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಲೀವ್ಗೆ ನಾನಿಲ್ಲಿ ಈ ಥರ ಪೀಸ್ ತೊಗೊಂಡು ಸೊ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಯಾಕಂದರೆ ಸ್ಲೀವ್ ಬಂದುಬಿಟ್ಟು ಬಫ್ ಟೈಪಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೇಲೊಂದು ಕೆಳಗೊಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಬ್ಲೌಸ್ ಸ್ಲೀವ್ ಡಿಸೈನ್ ರೆಡಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಎರಡೂ ಸ್ಲೀವ್ಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಸ್ಲೀವು ನೋಡಿ, ಈಗ ಬಲೂನ್ ಸ್ಲೀವ್ ಅಥವಾ ಬಫ್ ಸ್ಲೀವ್ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕೆ ಬ್ಯಾಕ್ ಮತ್ತು ಫ್ರಂಟ್ ಕೂಡ ಬ್ಲೌಸ್ ಪೀಸ್ನ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಸ್ಯಾರಿ ಡ್ರೆಪ್ ಮಾಡೋಣ. ಸೊ ನಾರ್ಮಲ್ ಆಗಿ ನಾವು ಹೇಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡ್ಕೊತೀವಿ ಅದೇ ರೀತಿ ಇದಕ್ಕೂ ಕೂಡ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಿ ಸ್ಯಾರಿ ಡ್ರೆಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಫಸ್ಟ್ ಪಲ್ಲು ಪ್ಲೀಟ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಜಸ್ಟ್ ಫಿಂಗರಲ್ಲಿ ಸೊ ಪ್ರೆಸ್ ಮಾಡಿ ಆ್ಯಂಡ್ ಚಿಕ್ಕ ಚಿಕ್ಕ ಪ್ಲೀಟ್ಸ್ನ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಸ್ಟ್ಯಾಪ್ಲರ್ ಪಿನ್ ಮಾಡ್ಕೊಳ್ಬೇಕು, ಅಥವಾ ಒಂದು ಸ್ಟಿಚ್ ಹಾಕ್ಕೊಂಡ್ರೂ ನಡೆಯುತ್ತೆ. ಮೊದಲೇ ಶೋಲ್ಡರ್ ಲೆಂತ್ನ ಮೆಜರ್ ಮಾಡಿ ಇಟ್ಕೊಂಡು ಸೊ ಪಿನ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಹಾಗೆಯೇ ನಾವು ಸೊ ಸೆಂಟರ್ ಪ್ಲೀಟ್ಸ್ ಹಿಡಿಬೇಕಲ್ಲ, ಸೊ ಅದಕ್ಕೂ ಕೂಡ ಒಂದು ಮೆಜರ್ಮೆಂಟ್ ತೊಗೊಂಡು ಹೀಗೆ ಒಂದು ಜಸ್ಟ್ ಒಂದು ರೌಂಡ್ ತೊಗೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾತ್ರ ಬಿಟ್ಟು ಇನ್ನು ಉಳಿದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೋಬೇಕು. ಸೊ ಪ್ಲೀಟ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ಟ್ಯಾಪ್ಲರ್ ಪಿನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಆನಂತರ ಆ ಪಿನ್ನ ರಿಮೂವ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಯಾರಿ ಪ್ಲೀಟ್ಸ್ ರೆಡಿ ಆದಮೇಲೆ ಈ ರೀತಿ ಫಸ್ಟ್ ಹೀಗೆ ಇಟ್ಕೊಂಡು ನಾವು ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ತೊಗೊಂಡು ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ಸ್ಯಾರಿ ನಾವು ಡ್ರೇಪ್ ಮಾಡೋವಾಗ ಆಚೆ ಈಚೆ ಜರ್ಕಲ್ಲ, ಸೊ ಸ್ಟಿಫಾಗಿ ಕೂರುತ್ತೆ. ಸೆಂಟರ್ ಪ್ಲೀಟ್ ಮತ್ತು ಶೋಲ್ಡರ್ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಸೊ ಶೋಲ್ಡರ್ ಪ್ಲೀಟ್ಸ್ ಆ್ಯಂಡ್ ಸೆಂಟರ್ ಪ್ಲೀಟ್ಸ್ ಎರಡಕ್ಕೂ ಸ್ಟಿಚ್ ಹಾಕಬೇಕು. ನಾವೇನು ಸ್ಟ್ಯಾಪ್ಲರ್ ಪಿನ್ ಹಾಕಿರ್ತೀವಿ ಅದನ್ನು ರಿಮೂವ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಕೂರುತ್ತೆ. ಆ್ಯಂಡ್ ಕ್ಲಾತಲ್ಲಿ ವೆರೈಟಿ ಕ್ಲಾತ್ ಇರುತ್ತೆ. ಕೆಲವೊಂದು ಕ್ಲಾತ್ ಸ್ಯಾರಿ ನಾವು ಪ್ಲೀಟ್ಸ್ ಮಾಡುವಾಗ ಪರ್ಫೆಕ್ಟಾಗಿ ಕೂರುತ್ತೆ, ಕೆಲವೊಂದು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ನೋಡಿ, ಸ್ಟ್ಯಾಪ್ಲರ್ ರಿಮೂವ್ ಮಾಡಿದ್ಮೇಲೆ ಈ ರೀತಿ ಸ್ಪ್ರೆಡ್ ಆಗ್ತಿದೆ. ಸೊ ಹಾಗಾಗಿ ನಾನು ಇದಕ್ಕೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಒಳಗಡೆಯಿಂದ. ಸ್ಯಾರಿನ ಜಸ್ಟ್ ಹೀಗೆ ಉಲ್ಟಾ ಮಾಡಿಕೊಂಡು ಒಳಗಡೆಯಿಂದ ಸೂಜಿ ದಾರದಲ್ಲಿ ಹಾಗೆಯೇ ಒಂದೇ ಒಂದು ಸ್ಟಿಚ್ ಹಾಕಬೇಕು. ಈ ರೀತಿ ಒಂದೊಂದು ಪ್ಲೀಟ್ಸ್ ಇದೆಯಲ್ಲ ಅದನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಲಾಸ್ಟ್ ಎಂಡ್ ಪ್ಲೀಟ್ಗೆ
ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಆಗ ಅದು ಒಂದೇ ಲೆವೆಲ್ ಆಗಿ ಕೂರುತ್ತೆ. ಇದಾದಮೇಲೆ ಡಾಬಾಗಿ ನಾನಿಲ್ಲಿ ಗೋಲ್ಡನ್ ಲೇಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. 2 ಸುತ್ತು ತಗೊಂಡು ನಾಟ್ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸ್ಲೀವ್ಗೆ ನಾನು ಪರ್ಲ್ ಚೈನು ತೊಗೊಂಡಿದ್ನಲ್ಲ, ಸೊ ಅಲ್ಲೇ ರಾಜ ಗೊಂಬೆಗೆ ರೆಡಿ ಮಾಡಿರೋ ರೀತಿ ಇದಕ್ಕೂ ಕೂಡ ಪರ್ಲ್ ಚೈನಲ್ಲಿ ಸ್ಲೀವ್ಗೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಗೆ ಮತ್ತು ನೆಕ್ಗೆ ಸೊ ಪರ್ಲ್ ಚೈನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಹಾಗೆಯೇ ಬ್ಯಾಂಗಲ್ ಆಗಿ ನಾನಿಲ್ಲಿ ಬಾಲ್ ಚೈನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಟೋನ್ ಚೈನ್ನ ಕೂಡ ಡಾಬ್ಗೆ ಆಲ್ರೆಡಿ ಲೇಸ್ ಹಾಕಿದ್ದೀನಲ್ವ, ಅದಕ್ಕೆ ಜಸ್ಟ್ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಆಗಿ ಕಾಣಲಿ ಅಂತ ಸ್ಟೋನ್ ಚೈನ್ನ ಕೂಡ ಸ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೆಕ್ಗೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಸೊ ಜಡೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ಉಲ್ಲನ್ ಥ್ರೆಡ್ಡಲ್ಲಿ ನಾನು ಕೂದಲು ಮಾಡಿರುವಂಥದ್ದು. ಸೊ ಅದನ್ನು ಇಲ್ಲಿ ನಾರ್ಮಲ್ ನಾವು ಹೇಗೆ ಜಡೆ ಹಾಕ್ಕೊಳ್ತೀವಿ ಅದೇ ರೀತಿ ಜಡೆ ಹಾಕ್ಕೊಂಡು ಸೊ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಡೆಗೆ ವಿಶೇಷವಾಗಿ ಪರ್ಲ್ ಚೈನಲ್ಲಿ ಡೆಕೋರೇಟ್ ಮಾಡೋಣ ಅಂದ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವೇ. ಪರ್ಲ್ ಚೈನ್ ಈ ರೀತಿ ಉದ್ದ ಕಟ್ ಮಾಡಿಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಟ್ಟು ಸೈಡ್ಗೆ ಚಿಕ್ಕ ಚಿಕ್ಕ ಪರ್ಲ್ ಚೈನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ಈ ರೀತಿ ಕುಚ್ಚನ್ನು ಕೂಡ ಜಾಯಿನ್ ಮಾಡ್ತಾ ಇದ್ದೀನಿ. ಜಸ್ಟ್ ಗೋಲ್ಡನ್ ಲೇಸಲ್ಲಿ ಅದನ್ನು ಕಟ್ಬಿಟ್ಟು ಎಡ್ಜ್ ಜಡೆ ಎಡ್ಜ್ ಇದೆಯಲ್ಲ ಅದಕ್ಕೆ ಈ ರೀತಿ ಸುತ್ತಕೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೆ ಅದು ಸ್ಟಿಫ್ ಆಗಿ ಕೂರುತ್ತೆ. ಜಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಇನ್ನು ರಾಣಿಗೆ ಬೈತಲೆ ಬಿಟ್ಟು ಸೊ ಅದನ್ನು ಕೂಡ ಪರ್ಲ್ ಚೈನಿಂದ ಸೊ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ರೆಡಿ ಆಯಿತು. ಈಗ ನಾನು ಸ್ಟೋನ್ ಚೈನಲ್ಲಿ ಒಂದು ಸ್ಟೋನ್ನ ಕಟ್ ಮಾಡಿಕೊಂಡು ಅದನ್ನು ಮೂಗುತಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈಗ ರಾಣಿ ಗೊಂಬೆ ರೆಡಿ ಆಯಿತು. ಜಡೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಂಪ್ಲೀಟ್ ದಸರಾ ಆನೆಗಳ ಜೊತೆ ಪಟ್ಟದ ಗೊಂಬೆ ಕೂಡ ಎಷ್ಟು ಅಲಂಕೃತವಾಗಿ ಕಾಣ್ತಿದೆ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.